ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಮುಲ್ಲಂಗಿ ಫ್ರೈನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಈಗ 4-5 ಮುಲ್ಲಂಗಿನ ತೊಗೊಂಡಿನಿ. ಅವನ್ನ ಈ ಥರ ಎಲ್ಲ ಸಿಪ್ಪೆನ ತೆಕ್ಕೋಬೇಕು. ಈ ಥರ ಎಲ್ಲನೂ ತಗೊಂಡ್ರೆ ಅದು ಸ್ವಲ್ಪ ಉಸುಗಿರುತ್ತಲ್ವ, ಹಾಗಾಗಿ ಎಲ್ಲನೂ ಈ ಥರನೇ ತೆಕ್ಕೋಬೇಕು. ತೆಕ್ಕೊಂಡು ಒಂದು ಬೋಗಣೆಯಲ್ಲಿ ನೀರು ತಗೊಂಡು ಅವನ್ನೆಲ್ಲ ತೊಳ್ಕೋಬೇಕು. ಚೆನ್ನಾಗಿ ತೊಳ್ಕೋಬೇಕು. ತೊಳೆದು ಅವನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋದ್ರಿಂದ ಅವು ಜಲ್ದಿನೇ ಫ್ರೈ ಆಗ್ತವೆ. ಇವನ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತೀವಲ್ವ, ಹಾಗಾಗಿ ಸಣ್ಣ ಸಣ್ಣ ಪೀಸ್ಗಳಾದರೆ ಜಲ್ದಿನೇ ಫ್ರೈ ಆಗ್ತೈತಿ. ಈ ಥರ ಎಲ್ಲನೂ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೋಬೇಕು. ಅದಕ್ಕೆ 4-5 ಸ್ಪೂನ್ ಎಣ್ಣೆ ಹಾಕಿ ಈ ಮುಲ್ಲಂಗಿನ ಹಾಕಬೇಕು. ಈಗ ಅವನ್ನ ಚೆನ್ನಾಗಿ ಹುರ್ಕೋಬೇಕು. ಒಲೆನ ಜೋರಾಗೆ ಇಟ್ಕೊಳ್ಳಿ, ಆಗ ಜಲ್ದಿ ಫ್ರೈ ಆಗ್ತವೆ. ಈ ಥರ ಕೆಂಪಗಾಗೋ ತನಕ ಫುಲ್ ಎಲ್ಲನೂ ಕೆಂಪಗಾಗಬೇಕು. ಅಲ್ಲಿ ತನಕ ಹುರ್ಕೋಬೇಕು. ಇವನ್ನ ನೋಡಿ, ಕೆಂಪಗಾಗ್ತಾ ಬರ್ತಾ ಇವೆ. ಕೆಂಪಗಾಗ್ತಾ ಇವೆ ಎಲ್ಲನೂ. ಈಗ ಇದಕ್ಕೆ ಉಳ್ಳಾಗಡ್ಡಿನ ಹಾಕಬೇಕು. 2 ಉಳ್ಳಾಗಡ್ಡೆ ತೊಗೊಂಡು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡೀನಿ. ಅವನ್ನು ಇದರಲ್ಲಿ ಹಾಕಬೇಕು. ಹಾಕಿ ಹುರಿಬೇಕು. ಅವು ಉಳ್ಳಾಗಡ್ಡಿ ಕೆಂಪಗಾದ್ಮೇಲೆ ಈಗ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಹುರಿಬೇಕು. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕೀನಿ. ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅರ್ಧ ಸ್ಪೂನ್ ಅರಿಶಿಣ ಹಾಕೀನಿ. 1 ಸ್ಪೂನ್ ಖಾರ ಪುಡಿ ಹಾಕೀನಿ. ಆಮೇಲೆ ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ. ಈಗ ಇವನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಖಾರ ಉಪ್ಪು ಎಲ್ಲ ಕರಗಬೇಕು. ಕರಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಖಾರ ಉಪ್ಪು ಹಾಕಿದ್ಮೇಲೆ ಒಲೆಯ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇವನ್ನ ಹುರಿಬೇಕು. ಇಲ್ಲಾಂದರೆ ಖಾರ ಒತ್ತಿದು ವಾಸನೆ ಬರುತ್ತೆ, ಘಾಟ್ ಬರುತ್ತೆ. ಆಮೇಲೆ ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಬೇಕು. ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೈ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲದರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಈ ಮುಲ್ಲಂಗಿ ಫ್ರೈನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.